ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಈಗಾಗಲೇ ಸಾಲು ಸಾಲು ಸಭೆಗಳನ್ನು ಕೂಡ ನಡೆಸಲಾಗಿದ್ದು ಬಿಗ್ ಪ್ಲಾನ್ಗಳನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನು ನಿನ್ನೆ ರಾತ್ರಿ ಗೌಪ್ಯ ಸಭೆ ಕೂಡ ನಡೆದಿದೆ. ಹಾಗಿದ್ರೆ ನಿನ್ನೆ ರಾತ್ರಿ ಗೌಪ್ಯ ಸಭೆ ನಡೆಸಿದ್ದು ಯಾರು ಗೊತ್ತಾ? ಯತ್ನಾಳ್ ಸಭೆಗೆ ಕೈ ಜೋಡಿಸಿದ್ದು ಯಾರು ಗೊತ್ತಾ? ಹಾಗಿದ್ರೆ ಮಾಜಿ ಸಿಎಂ, ಮಾಜಿ ಡಿಸಿಎಂ ಕೂಡ ಯತ್ನಾಳ್ ಟೀಮ್ಗೆ ಜೈಕಾರವನ್ನ ಹಾಕಿದ್ದಾರೆ. ವಿಜೇಂದ್ರ ಬದಲಾವಣೆ ಆಗಬೇಕಷ್ಟೇ ಅನ್ನೋ ಅಜೆಂಡಾವನ್ನ ಇದೀಗ ಇಟ್ಕೊಂಡಿದ್ದಾರೆ. ಹಾಗಿದ್ರೆ ಸಭೆ ನಡೆಸಿದ್ದು ಯಾರು? ಯಾರ್ಯಾರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು? ಯತ್ನಾಳ್ ಸಭೆಗೆ ಕೈ ಜೋಡಿಸಿದ್ದು ಯಾರು ಎಂಬ ಸಾಲು ಸಾಲು ಪ್ರಶ್ನೆಗಳು ಈಗ ಮೂಡಿ ಬರ್ತಿರುವಂಥದ್ದು. ನೋಡಿ, ಯಾವಾಗ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತಾರೋ ಮೊದಲ ದಿನದಿಂದಲೂ ಕೂಡ ಇತ್ತ ಶಾಸಕ ಯತ್ನಾಳ್ ವಿರೋಧವನ್ನ ಮಾಡ್ತಾನೆ ಬಂದಿದ್ದಾರೆ. ಈಗ ರಾಜ್ಯಾಧ್ಯಕ್ಷರ ಬದಲಾವಣೆಯ ಸಮಯ ಬಂದಿದೆ, ಸೊ ಚುನಾವಣೆ ನಡಿಬೇಕು, ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸೊ ಹೀಗಾಗಿ ನಿನ್ನೆ ಗೌಪ್ಯ ಸಭೆ ನಡೆದಿದೆ. ಸೊ ಈ ಸಭೆಗೆ ಯಾರ್ದೆಲ್ಲ ಬೆಂಬಲ ಇತ್ತು, ಯಾರೆಲ್ಲ ಬೆಂಬಲವನ್ನ ಸೂಚಿಸಿದ್ರು, ಯಾರೆಲ್ಲ ಯತ್ನಾಳ್ ಟೀಮ್ಗೆ ಜೈಕಾರವನ್ನ ಹಾಕಿದ್ರು, ಸಂಘದ ಗಮನದಲ್ಲಿದ್ದೇ ಆಗ್ತಾ ಇದೆಯಂತೆ ಮಹತ್ವದ ಸಭೆ. ಬಸವರಾಜ ಬೊಮ್ಮಾಯಿ, ಅಶೋಕ್ ಲಿಂಬಾವಳಿ ಹಾಗೆ ಕುಮಾರ್ ಬಂಗಾರಪ್ಪ ಸೇರಿ ಹಲವರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ತಟಸ್ಥ ಬಣದಲ್ಲಿ ಇದ್ದಂತಹ ಪ್ರಮುಖರು ಕೂಡ ಈಗ ಯತ್ನಾಳ್ ಬಣಕ್ಕೆ ಸೇರ್ಕೊಂಡ್ಬಿಟ್ರ? ವಿಜೇಂದ್ರ ಬದಲಾವಣೆ ಆಗಬೇಕು ಅನ್ನೋದಷ್ಟೇ ಈಗ ಇವರ ಅಜೆಂಡಾ ಕೂಡ ಆಗಿದೆಯಾ ಅನ್ನೋ ಸಾಲು ಸಾಲು ಪ್ರಶ್ನೆಗಳು ಈಗ ಮೂಡಿ ಬರ್ತಿರುವಂಥದ್ದು. ಏನೋ ಇವತ್ತು ಯತ್ನಾಳ್ ಟೀಮ್ನಿಂದ ಮತ್ತೊಂದು ಸಭೆಗೆ ಪ್ಲಾನ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಶೀಘ್ರದಲ್ಲೇ ದೆಹಲಿಗೆ ತೆರಳಲು ಈಗ ಯತ್ನಾಳ್ ಟೀಮ್ ಸಿದ್ಧತೆಯನ್ನ ನಡೆಸಿಕೊಳ್ತಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು. ಸಭೆ ಬಳಿಕ ದೆಹಲಿಗೆ ನಿಯೋಗ ಕೊಂಡೊಯ್ಯುವ ತೀರ್ಮಾನ ಕೂಡ ಮಾಡಲಾಗ್ತಾ ಇದೆ. ನೋಡಿ, ಈಗ ರಾಜ್ಯ ಬಿಜೆಪಿಯಲ್ಲಿ 3 ಬಣಗಳಾಗಿತ್ತು. ಒಂದು ಯತ್ನಾಳ್ ಬಣ, ಇನ್ನೊಂದು ವಿಜೇಂದ್ರ ಬಣ, ಮತ್ತೊಂದು ತಟಸ್ಥ ಬಣ. ಈಗ ತಟಸ್ಥ ಬಣವೂ ಕೂಡ ಯತ್ನಾಳ್ ಬಣ ಜೊತೆಗೆ ಕೈ ಜೋಡಿಸಿರುವ ಮಾತುಕತೆಗಳು ಈಗ ಕೇಳಿ ಬರ್ತಾ ಇರುವಂಥದ್ದು, ಮಾತುಗಳು ಕೇಳಿ ಬಂದಿದೆ. ಅಂದರೆ ನಿನ್ನೆಯ ಸಭೆಯಲ್ಲಿ ಬಸವರಾಜ ಬೊಮ್ಮಾಯಿ, ವಿಪಕ್ಷ ನಾಯಕ ಆರ್ ಅಶೋಕ್, ಲಿಂಬಾವಳಿ ಹಾಗೆ ಕುಮಾರ್ ಬಂಗಾರಪ್ಪ ಸೇರಿ ಹಲವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು, ಯತ್ನಾಳ್ ಟೀಮ್ಗೆ ಜೈಕಾರವನ್ನ ಹಾಕಿದ್ರು ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು. ಹೀಗಾಗಿ ತಟಸ್ಥ ಬಣದಲ್ಲಿದ್ದಂತಹ ಪ್ರಮುಖರು ಈಗ ಯತ್ನಾಳ್ ಬಣಕ್ಕೆ ಸೇರ್ಕೊಂಡ್ಬಿಟ್ರ ಅನ್ನೋ ಕುತೂಹಲವಾದಂತಹ ಪ್ರಶ್ನೆ ಮೂಡಿ ಬರ್ತಿದೆ. ಸಭೆ ಬಳಿಕ ದೆಹಲಿಗೆ ನಿಯೋಗ ಕೊಂಡೊಯ್ಯುವ ತೀರ್ಮಾನ, ಅಂದ್ರೆ ಇವತ್ತು ಕೂಡ ಯತ್ನಾಳ್ ಟೀಮ್ನಿಂದ ಮತ್ತೊಂದು ಸಭೆಗೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆಯಂತೆ. ಅದಾದ ಮೇಲೆ ದೆಹಲಿಗೆ ತೆರಳೋದಕ್ಕೆ ಯತ್ನಾಳ್ ಟೀಮ್ ಸಿದ್ಧತೆಗಳನ್ನ ಕೂಡ ನಡೆಸಿಕೊಳ್ತಾ ಇದೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಹೆಬ್ಬಾರ್, ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ಗೌಪ್ಯ ಸಭೆ ನಡೆದಿದ್ದು ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲಿ ಪ್ರಮುಖವಾಗಿ ತಟಸ್ಥ ಬಣದಲ್ಲಿದ್ದಂತಹ ಪ್ರಮುಖರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು, ಯತ್ನಾಳ್ ಟೀಮ್ಗೆನೆ ಜೈಕಾರವನ್ನ ಹಾಕಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ವೆರಿ ಗುಡ್ ಮಾರ್ನಿಂಗ್. ಬಹಳ ಪ್ರಮುಖವಾದಂತ ಬೆಳವಣಿಗೆ ಬಿಜೆಪಿಯಲ್ಲಿ ನಡೀತಾ ಇದೆ. ಇಷ್ಟು ದಿನಗಳ ಕಾಲ ವಿಜೇಂದ್ರ ಅವರ ವಿರುದ್ಧ ಒಂದಷ್ಟು ಜನ ಮೊದಲಿನಿಂದನೂ ಏನು ವಿರೋಧಿಸ್ತಾ ಇದ್ರು, ಅವರು ಕಂಟಿನ್ಯೂ ಆಗಿ ವಿರೋಧವನ್ನ ಮಾಡ್ಕೊಳ್ತಾ ಇದ್ರು, ಸಭೆಯನ್ನ ನಡೆಸ್ತಾ ಇದ್ರು. ಆದ್ರೆ ನಿನ್ನೆ ಬಹಳ ಮಹತ್ವದ ಒಂದು ಚರ್ಚೆ ನಡೆದಿದೆ, ಮೀಟಿಂಗ್ ಆಗಿದೆ. ಬೆಂಗಳೂರಿನಲ್ಲಿ ಒಂದ್ ಕಡೆಯಲ್ಲೆಲ್ಲ ಇವರೆಲ್ಲ ಸೇರಿದ್ದಾರೆ, ಬಹಳ ಗೌಪ್ಯವಾಗಿ ಸಭೆಯನ್ನ ನಡೆಸಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಅದರಲ್ಲಿ ಸಭೆಯಲ್ಲಿ ಇಷ್ಟು ದಿನ ಯತ್ನಾಳ್ ಅವರು ಇರ್ತಿದ್ರು, ಅರವಿಂದ್ ಲಿಂಬಾವಳಿ ಅವರು ಇರ್ತಿದ್ರು, ಕುಮಾರ್ ಬಂಗಾರಪ್ಪ, ಬಿ.ಪಿ. ಹರೀಶ್ ಸೇರಿದಾಗೆ, ಪ್ರತಾಪ್ ಸಿಂಹ ಸೇರಿದಾಗೆ ಒಂದಷ್ಟು ಜನ ರೆಗ್ಯುಲರ್ ಆಗಿ ಸೇರ್ತಾ ಇದ್ರು. ಆದ್ರೆ ನಿನ್ನೆ ದಿನ ಸಭೆಯಲ್ಲಿ ಬಸವರಾಜ ಬೊಮ್ಮಾಯಿ ಮತ್ತು ಆರ್ ಅಶೋಕ್ ಅವರಿಬ್ರು ಸಹಿತ ಹೋಗಿ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಮಾಹಿತಿ. ಅಂದ್ರೆ ವಿಜೇಂದ್ರ ಅವರ ಬದಲಾವಣೆ ಮಾಡೋದಕ್ಕೆ ವಿಚಾರವಾಗಿ ಇವ್ರು ನಡೆಸ್ತಾರಂತ ಹೋರಾಟವನ್ನ ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯಲೇಬೇಕು ಅಂತೇಳಿ ಒಂದು ಪ್ರಯತ್ನವನ್ನ ಮಾಡದಂತೆ ಕಂಡು ಬರ್ತಾ ಇದೆ. ಈ ಸಭೆ ಗೌಪ್ಯವಾಗಿ ನಡೆದರೂ ಸಹಿತ ಇದು ಸಂಘದ ಗಮನಕ್ಕೆ ಬಂದಿದೆ, ಸಂಘದ ಗಮನದಲ್ಲಿ ಈ ಸಭೆ ನಡೆದಿದೆ ಅನ್ನೋಂತ ಮಾಹಿತಿ ಇನ್ನೊಂದು ಕಡೆಯಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸಂಘವು ಕೂಡ ಈಗಾಗಲೇ ಹಿಂದೆ ಸಭೆಯನ್ನ ನಡೆಸಿತ್ತು. ಈ ವಿಚಾರವಾಗಿ ಯತ್ನಾಳ್ ಮತ್ತು ವಿಜೇಂದ್ರ ಬಣದ ನಡುವಿನ ತಿಕ್ಕಾಟವನ್ನ ಸರಿಪಡಿಸೋದಕ್ಕಾಗಿ ಸಭೆಯನ್ನ ನಡೆಸಿತ್ತು, ಅಭಿಪ್ರಾಯವನ್ನ ಸಂಗ್ರಹಿಸಿತ್ತು. ಆದ್ರೆ ತಾರ್ಕಿಕ ಅಂತ್ಯಕ್ಕೆ ಅದು ಹೋಗಿರ್ಲಿಲ್ಲ. ಹೈಕಮಾಂಡ್ಗೆ ಅವರು ವರದಿ ನೀಡಿದ್ರು ಸಹಿತ ಯಾವುದೇ ರೀತಿಯ ಪರಿಣಾಮ ಬೀರಿಲ್ಲ. ಈಗ ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್ ಸೇರಿದಾಗಿ ಇವರೆಲ್ಲ ಸೇರಿ ಸಭೆ ನಡೆಸಿರುವಂತಹ ಹಿನ್ನೆಲೆಯಲ್ಲಿ ಬಹಳ ಪ್ರಮುಖವಾದ ಚರ್ಚೆಯನ್ನು ನಡೆಸಿದ್ದಾರೆ. ವಿಜೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿ, ಚರ್ಚೆಯನ್ನ ಮಾಡಿ
ಹೈಕಮಾಂಡ್ಗೆ ಇದನ್ನ ಕೊಂಡೊಯ್ಯಬೇಕು, ಶೀಘ್ರದಲ್ಲಿಯೇ ದೆಹಲಿಗೆ ಹೋಗಿ ಭೇಟಿ ಮಾಡಿ ಬರೋಣ ಅಂತ ಹೇಳಿ ಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಮಾಹಿತಿ. ಇವತ್ತು ಯತ್ನಾಳ್ ಮತ್ತೆ ಸೇರಿದಾಗೆ ಅವರ ತಂಡದವರೆಲ್ಲರೂ ಸಭೆಯನ್ನ ನಡೆಸ್ತಾರೆ. ಆದ್ರೆ ಇವತ್ತಿನ ಸಭೆಯಲ್ಲಿ ಬಸವರಾಜ ಬೊಮ್ಮಾಯಿ, ಅಶೋಕ್ ಇವರು ಯಾರು ಕಾಣಿಸ್ಕೊಳ್ಳಲ್ಲ. ಅವರು ಗೌಪ್ಯ ಸಭೆಯಲ್ಲಿ ಮಾತ್ರ ಅವರು ಸಭೆಯಲ್ಲಿ ಪಾಲ್ಗೊಂಡಿದ್ರು. ಇವತ್ತಿನ ಸಭೆಯಲ್ಲಿ ಇವರು ಉಳಿದಂತ ಮೊದಲಿಂದ ಏನು ವಿರೋಧ ಮಾಡ್ಕೊಂಡ್ ಬಂದಿದ್ರು ಅವರೆಲ್ಲ ಸೇರಿ ಇವತ್ತು ಸಭೆಯನ್ನ ಮಾಡ್ತಾರೆ. ದೆಹಲಿಗೆ ಹೋಗೋದ್ರ ಬಗ್ಗೆನೂ ಕೂಡ ತೀರ್ಮಾನವನ್ನ ಮಾಡ್ತಾರೆ. ಇಲ್ಲಿ ಮುಂದೆ ಯಾರು ಅಧ್ಯಕ್ಷ ಆಗಬೇಕು ಅನ್ನೋದ್ರ ಕುರಿತಾಗಿ ಇದುವರೆಗೆ ತೀರ್ಮಾನ ಇಲ್ಲ ಅಥವಾ ಚರ್ಚೆ ಆಗಿಲ್ಲ. ಬಹಳ ಪ್ರಮುಖವಾಗಿ ಇವರು ಚರ್ಚೆ ಮಾಡ್ತಾ ಇರೋದು ವಿಜಯೇಂದ್ರ ಅವರ ಬದಲಾವಣೆ ಆಗ್ಲೇಬೇಕು. ಅದು ಹೊರತುಪಡಿಸಿ ಬೇರೆ ಯಾರನ್ನಾದ್ರೂ ಅಧ್ಯಕ್ಷರನ್ನಾಗಿ ಮಾಡ್ಲಿ, ಅದಕ್ಕೆ ನಮ್ಮ ಬೆಂಬಲ ಇದೆ ಅನ್ನೋ ವಿಚಾರವನ್ನ ಸಭೆಯಲ್ಲಿ ಮಾತಾಡಿದ ಸಂದರ್ಭದಲ್ಲಿ ತೆಗೆದುಕೊಂಡಂತ ತೀರ್ಮಾನ. ಹೀಗಾಗಿ ಇವತ್ತಿನ ನಿನ್ನೆ ನಡೆದಂತ ಈ ಗೌಪ್ಯ ಸಭೆ ಬಹಳ ಕುತೂಹಲವನ್ನ ಕೆಳಿಸಿದೆ. ಹೈಕಮಾಂಡ್ ಈ ವಿಚಾರದಲ್ಲಿ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋಂತ ಕುತೂಹಲ ಕೂಡ ಈಗ ಶುರುವಾಗಿದೆ. ಶೀಘ್ರದಲ್ಲಿಯೇ ನಿಯೋಗವೊಂದು ವಿಜಯೇಂದ್ರ ಅವರ ವಿರುದ್ಧವಾಗಿ ದೆಹಲಿಗೆ ಹೋಗ್ತಾ ಇರೋದು ನಿಶ್ಚಿತ ಆಗಿ ಕಾಣಿಸ್ತಾ ಇದೆ. ಮಧು. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹೆಬ್ಬಾರ್. ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆಗಳಾಗುವ ಸಾಧ್ಯತೆ ಇರುವಂಥದ್ದು. ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಅಂದರೆ ಈಗ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು, ಇಲ್ಲಿ ಮುಂದಿನ ರಾಜ್ಯಾಧ್ಯಕ್ಷ ಯಾರಾಗಬೇಕು ಅನ್ನೋದ್ರ ಕುರಿತಾಗಿ ಚರ್ಚೆಗಳಾಗ್ತಾ ಇಲ್ಲ. ಒಟ್ಟಿನಲ್ಲಿ ವಿಜಯೇಂದ್ರ ಬದಲಾಗಬೇಕು, ವಿಜಯೇಂದ್ರ ಇರಬಾರ್ದು ಅನ್ನೋದೇ ಪ್ರಮುಖವಾಗಿ ಈಗ ಎಲ್ಲ ನಾಯಕರ ಅಜೆಂಡಾ ಆಗಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ನಡೆದಿರುವಂಥದ್ದು. ಅಂಡ್ ತದನಂತರ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅನ್ನೋದ್ರ ಕುರಿತಾಗಿ ಅದಕ್ಕೂ ಕೂಡ ಒಂದಷ್ಟು ಜಟಾಪಟಿಗಳಾಗುವ ಸಾಧ್ಯತೆ ಇದೆ. ಅದರಲ್ಲಿ ಏನು ಅನುಮಾನ ಪಡಬೇಕಾಗಿಲ್ಲ. ಕಾದು ನೋಡೋಣ ಮುಂದಿನ ಬೆಳವಣಿಗೆಗಳು. ಅಂದರೆ ಇವತ್ತು ಕೂಡ ಯತ್ನಾಳ್ ಟೀಮ್ನಿಂದ ಒಂದು ಸಭೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇವತ್ತಿನ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ, ಏನೆಲ್ಲ ಅಪ್ಡೇಟ್ ಸಿಗುತ್ತೆ ಅನ್ನೋದ್ರ ಕುರಿತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.